ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಮುದ್ದು ಪುಟಾಣಿಗಳು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು 1ನೇ ತರಗತಿಯ ಪಾಠ 5 ಆಗಿರುವಂತಹ ರೇಖಾಭ್ಯಾಸ ಪಾಠಗಳು, ಈ ಪಾಠವನ್ನು ನಾವು ಇಂದಿನ ತರಗತಿಯಲ್ಲಿ ಮಾಡೋಣ. ನೋಡಿ, ಮೊದಲನೇದಾಗಿ ರೇಖಾಭ್ಯಾಸ ಪಾಠಗಳು. ತೋಚಿದಂತೆ ಗೀಚು. ಮಕ್ಕಳು ತಮ್ಮ ಮನಸ್ಸಿಗೆ ಬಂದಂತೆ ಗೆರೆಯಲು ಹೇಳಿ ಎಂದರೆ. ಇದು ಮತ್ತು ಈ ಬಾಕ್ಸಲ್ಲಿ 2 ಬಾಕ್ಸ್ಗಳನ್ನು ಕೊಟ್ಟಾರಲ್ವ, ನಿಮಗೆ ಹೇಗೆ ಬೇಕು ನೀವು ಹಾಗೆ ಏನು ಮಾಡ್ಬೋದು ಪುಟಾಣಿಗಳೇ, ಇದರಲ್ಲಿ ಗೆರೆನೇ ಎಳಿಬೋದು ಅಥವಾ ಇದನ್ನು ರೇಖಾಭ್ಯಾಸ ನಾವು ಪ್ರಾಕ್ಟೀಸನ್ನು ಮಾಡ್ಬೋದು. ಹೌದಾ? ಬನ್ನಿ, ಹಾಗಿದ್ರೆ ನಾವು ತಡ ಮಾಡೋದು ಬೇಡ, ಏನು ಮಾಡೋಣ, ರೇಖಾಭ್ಯಾಸವನ್ನು ಬರೆಯೋಣ. ತೋರಿಸಿ ಬರೆಯಿಸಿ. ರೇಖಾಭ್ಯಾಸ 1 ನೋಡಿ, ಮೊದಲೇ ಬಾಣದ ಗುರುತು ಯಾವ ರೀತಿಯಾಗಿದೆ, ಹೀಗೆ ಬಂದಿದೆ, ಆಮೇಲೆ ಮತ್ತೆ ಹೀಗೆ ಹೋಗಿದೆ. ಹೌದಾ? ನೋಡಿ, ಇಲ್ಲಿ ವೃತ್ತಾಕಾರ ಆಗಿರೋದನ್ನು ನೀವು ನೋಡ್ಬೋದಾ? ಎಷ್ಟು ಕೊಟ್ಟಿದ್ದಾರೆ? 1 2 3 4 5 6. ನಾವು ಇದೇ ರೀತಿಯಾಗಿ ಇದನ್ನು ನಕಲನ್ನು ಮಾಡಬೇಕು. ಹೌದಾ? ಮೊದಲೇದಾಗಿ ನಾವೇನು ಮಾಡೋಣ, ನಕಲನ್ನು ಮಾಡೋಣ. ಏಕೆಂದರೆ ನಾವು ನಕಲು ಮಾಡಿದಾಗ ಮಾತ್ರ ನಮಗೇನಾಗುತ್ತೆ, ಅದನ್ನು ಬರಲಿಕ್ಕೆ ಸಾಧ್ಯವಾಗತ್ತೆ. ನಾನು ನಿಮ್ಮ ಹಾಗೆ ಪುಟಾಣಿ ಅಲ್ವಾ? ನಾನು ಈಗ ತುಂಬ ದುಂಡಾಗಿ ಬರಿಬೋದು, ಆದರೆ ನಾನು ಬರೆದ್ರೆ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ನಾನು ಪುಟಾಣಿಗಳ ಜೊತೆ ಸೇರಿ ಪುಟಾಣಿ ಆಗಿಬಿಟ್ಟಿದ್ದೀನಿ. ನಾನು ಇವಾಗ ನಿಮ್ಮೆಲ್ಲರ ಜೊತೆ ಸೇರಿ 1ನೇ ತರಗತಿ ಹೋಗ್ತಾ ಇದ್ದೀನಿ. ಹೌದಾ? ನೋಡಿ, ಇದನ್ನು ನಾವು ವೃತ್ತಾಕಾರ ಅಂತ ಕರಿತೀವಿ. ಹೌದಾ? ನೋಡಿ, ಸರಿ, ಇದನ್ನು ನಾವು ನಕಲು ಮಾಡಿದ್ವಲ್ವ. ಈಗ ಅವರು ಹೇಗೆ ಬಾಣದ ಚಿಹ್ನೆಯನ್ನು ಕೊಟ್ಟಿದ್ದಾರೆ, ಹೀಗೆ ತಗೊಂಡು ಹೀಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಾವು ಏನು ಮಾಡ್ತೀವಿ, ಬೇಗ ಬೇಗ ಕಲಿತೀವಿ. ನೋಡಿ, ಮಾಡ್ತಾ ಇದ್ರಲ್ವ ಎಲ್ಲರೂ ಪುಟಾಣಿಗಳೇ? ಎಲ್ಲರೂ ಮಾಡ್ತಾ ಇದ್ದೀರಲ್ವಾ? ಗುಡ್. ಎಲ್ಲ ಜಾಣ ವಿದ್ಯಾರ್ಥಿಗಳಿದ್ದೀರಾ ನೀವು. ನೋಡಿ, ವೃತ್ತಾಕಾರವನ್ನು ಮಾಡುವುದನ್ನು ನಾವು ಎಷ್ಟು ಬೇಗ ಕಲಿತ್ಬಿಟ್ವಿ. ತುಂಬ ಈಸಿ ಅಲ್ವಾ ಕಲಿಯೋದು? ಮಾಡಬೇಕು ಅಂತ ಮನಸ್ಸು ಬರಬೇಕಷ್ಟೆ. ನಾವೆಲ್ಲರೂ ಇದನ್ನು ಬೇಗ ಬೇಗ ಕಲಿತ್ವಿ ಅಂದರೆ ನಾವು ತುಂಬ ಅಕ್ಷರಗಳನ್ನ ಕಲಿಯೋದು ಇನ್ನೂ ಬಾಕಿ ಇದೆ. ಹೌದಾ? ನಾವು ರೇಖಾಭ್ಯಾಸ 1ರಲ್ಲಿ ಏನು ಕಲಿತಾ ಇದ್ದೀವಿ, ಮೊದಲನೇದಾಗಿ ವೃತ್ತಾಕಾರನ ಯಾವ ರೀತಿಯಾಗಿದೆ ಅನ್ನೋದನ್ನು ಕಲಿತಾ ಇದ್ದೀವಿ. ಹೌದಾ? ಮುಗೀತಲ್ವಾ? ಕಲಿತ್ವಿ. ಇನ್ನು 2ನೇದಾಗಿ ಏನು ಮಾಡೋಣ, ಅರ್ಧಚಂದ್ರಾಕೃತಿಯಲ್ಲಿ ಬಂದಿರುವಂತಹ ಒಂದು ಅರ್ಧಚಂದ್ರವನ್ನು ನೋಡಿದಾಗ ಕಾಣಿಸ್ತಾ ಇದೆ ಅಲ್ವಾ ನಿಮಗೆಲ್ಲರೂ? ಬಾಣದ ಗುರುತು ಯಾವ ರೀತಿಯಾಗಿದೆ ನೋಡಿ. ಹೌದಾ? ಇಲ್ಲೆಲ್ಲರೂ ಮಾಡಿದ್ದಾರೆ. ಇದೇ ರೀತಿಯಾಗಿ ಮಾಡಿರೋದರ ಮೇಲೆ ನಾವೇನು ಮಾಡೋಣ, ನಕಲನ್ನು ಮಾಡೋಣ. ಮೊದಲನೇದಾಗಿ ನಕಲನ್ನು ಮಾಡೋದಕ್ಕೆ ನೀಟಾಗಿ ಕಲಿಬೇಕು. ನಾವು ನೀಟಾಗಿ ನಕಲು ಮಾಡೋದನ್ನು ಕಲಿತ್ರೆ ಮಾತ್ರ ಏನಾಗುತ್ತೆ, ನಮಗೆ ದುಂಡಾಗಿ ಬರೆಯಲು ಸಾಧ್ಯವಾಗುತ್ತೆ. ಹೌದಾ? ನೋಡಿ, ಕಲಿತ್ರಲ್ವಾ? ಬನ್ನಿ, ಇದನ್ನು ಅಲ್ಲಿ ನಕಲು ಮಾಡಿದ್ವಲ್ವ, ಇದನ್ನೇ ಅದೇ ಅವ್ರು ಹೇಗೆ ಬಿಡಿಸಿದಾರಲ್ಲ ಅದೇ ರೀತಿಯಾಗಿ ನಾವು ಬಿಡಿಸೋಣ. ನೋಡಿ, ಪರವಾಗಿಲ್ಲ, ಸಂದಿರಲಿ ದೊಡ್ಡದಾಗಲಿ ಕಲಿಯೋದು ಇಂಪಾರ್ಟೆಂಟು. ಸಂದಾದರೂ ಆಗುತ್ತೋ ದೊಡ್ಡದಾದ್ರೂ ಆಗುತ್ತೋ, ಅದು ಯಾವ ರೀತಿಯಾಗಿ ಸೇಪ್ ಕೊಟ್ಟಿದ್ದಿಲ್ಲ ಆ ರೀತಿಯಾಗಿ ಬಂದರೆ ಸಾಕು. ಎಲ್ಲರೂ ಬರಿತಾ ಇದ್ದೀರಲ್ವ? ನಾನು ಹೇಗೆ ಬರಿತಾ ಇದ್ದೀನಿ ನೀವು ಅದೇ ರೀತಿಯಾಗಿ ಬರಿಬೇಕು. ಹೌದಾ? ಅರ್ಧ ಚಂದ್ರಮನ ಹುಣ್ಣಿಮೆಯ ಚಂದ್ರಮನ ನೋಡ್ದಂಗೆ ಆಗ್ತಾ ಇದೆ. ಅರ್ಧ ಚಂದ್ರಮನ ಥರಲ್ಲ, ಆ ರೀತಿ ಕಾಣಿಸ್ತಾ ಇದೆ. ಹೌದಲ್ಲ ಮಕ್ಕಳೇ? ಸರಿ, ನಾವು ರೇಖಾಭ್ಯಾಸ 1ರಲ್ಲಿ ಏನನ್ನು ಕಲಿತ್ವಿ, ವೃತ್ತಾಕಾರವನ್ನು ಪೂರ್ತಿ ಮಾಡೋದನ್ನು ಕಲಿತ್ವಿ. ಇದಾದಮೇಲೆ ಇಲ್ಲಿ ಅರ್ಧ ಚಂದ್ರಮನ ಇದೇ ರೀತಿಯಾಗಿ ಮಾಡೋದನ್ನು ನಾವು ನೀಟಾಗಿ ಕಲಿತ್ವಿ. ಸರಿನಾ? ರೇಖಾಭ್ಯಾಸ 1ರಲ್ಲಿ ನಾವು ಕಲಿತ್ವಿ. ಮಕ್ಕಳೇ, ಇಂದಿನ ತರಗತಿ ರೇಖಾಭ್ಯಾಸ 1ಅನ್ನು ನಾವು ಪೂರ್ತಿಯನ್ನು ಮಾಡಿದ್ವಿ. ನಾವು ನಾಳೆಯ ದಿನ ತರಗತಿಯಲ್ಲಿ ಏನು ಮಾಡೋಣ, ರೇಖಾಭ್ಯಾಸ 2ಅನ್ನು ಕಲಿಯೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.